ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಕಲಾಕಾರ್ ಭಟ್ಟ. ನಾನು ಕಾರ್ತಿಕ್. ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿದ್ದ ಕಮಲಾಕರ್ ಭಟ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾನೆ. ಇದಕ್ಕೆಲ್ಲ ಕಾರಣ ಭಟ್ಟನ ಅಕ್ರಮ ಸಂಬಂಧ. ತಾಯಿಯ ಅಕ್ರಮ ಸಂಬಂಧದ ಬಗ್ಗೆ ಮಗಳಿಗೆ ಅಸಮಾಧಾನ ಇತ್ತು. ಈ ಅಸಮಾಧಾನವನ್ನ ತಂದೆ ಬಳಿ ತೋಡಿಕೊಂಡಿದ್ಲು. ಮಗಳು ತಂದೆ ಬಳಿಗೆ ಹೋಗಿದ್ದಾಳೆ ಅಂತ ಗೊತ್ತಾಗಿ ಕರೆ ತರಲು ಹೋದಾಗ ಅಲ್ಲಿ ಗಲಾಟೆ ನಡೆದಿದ್ದು ಕೊಲೆಯಲ್ಲಿ ಅಂತ್ಯವಾಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬ್ಯಾರಿಕೇಡ್ ಹಾಕಿ ಸ್ಥಳ ಮಹಜರು ಮಾಡ್ತಿರೋ ಪೊಲೀಸರು. ಸ್ಥಳದಲ್ಲಿ ನಿಂತಿದ್ದ ಕಾರಿನ ಗಾಜುಗಳು ಪುಡಿ ಪುಡಿ. ಗಲಾಟೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿರೋ ಎಸ್ಪಿ ದೀಪನ್. ಪೊಲೀಸರು ಬಂದ ಕಾರಣಕ್ಕೆ ನೆರೆದಿರೋ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಅವರಗುಪ್ಪ ಗ್ರಾಮದಲ್ಲೇ. ಇದಕ್ಕೆ ಕಾರಣ ಅಕ್ರಮ ಸಂಬಂಧ. ಇದನ್ನ ಪ್ರಶ್ನಿಸಿದ್ದಕ್ಕೆ ನಡೆದಿರೋ ಕೊಲೆ. ಹದಿನೆಂಟು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ. ಸುಂದರ ದಾಂಪತ್ಯಕ್ಕೆ ಸಾಕ್ಷಿಯಾಗಿದ್ದ ಇಬ್ಬರು ಮಕ್ಕಳು. ಹೀಗೆ ಸ್ಟೈಲ್ ಆಗಿ ಪೋಸ್ ಕೊಡ್ತಿರೋ ಮಾಟಗಾತಿಯ ಹೆಸರು ಸುಚಿತ್ರಾ ನಾಯಕ್. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಹೊಸೂರು ಗ್ರಾಮಕ್ಕೆ ಸೇರಿದಾಕೆ. ಈಕೆ 18 ವರ್ಷದ ಹಿಂದೆ ಸಿದ್ದಾಪುರದ ಬಳಿಯ ಅವರಗುಪ್ಪೆ ಗ್ರಾಮದ ಮಹೇಶ್ ಜಟ್ಯಾ ನಾಯಕ್ ಅನ್ನೋರನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಇವರಿಬ್ಬರ ಸುಂದರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಸುಮಶ್ರೀ ಮತ್ತು ಅಮೃತ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಹೀಗೆ ಸುಮಾರು 18 ವರ್ಷ ಸುಂದರವಾಗಿ ಸಂಸಾರ ನಡೆಸಿಕೊಂಡು ಹಾಯಾಗಿ ಜೀವನ ನಡೆಸ್ತಿದ್ರು. ಮೂಲತಃ ಅವರಗುಪ್ಪದ ಮಹೇಶ್ ಜಟ್ಯಾ ನಾಯಕ್ ಸದ್ಯಕ್ಕೆ ವಡ್ನಾ ಗದ್ದೆಯಲ್ಲಿ ಮನೆ ಮಾಡಿಕೊಂಡು ವಾಸ ಮಾಡ್ತಿದ್ರು. ಬೆಂಗಳೂರಿನ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಗಂಡ. ಹೆಣ್ಣು ಮಕ್ಕಳ ಜೊತೆ ವಡ್ನಾ ಗದ್ದೆಯಲ್ಲಿ ಹೆಂಡತಿ ವಾಸ. 18 ವರ್ಷದ ಹಿಂದೆ ಮದುವೆಯಾಗಿ ಮಹೇಶ್ ಮತ್ತು ಸುಚಿತ್ರಾ ಸುಖವಾಗಿ ಜೀವನವನ್ನು ನಡೆಸ್ತಿದ್ರು. ಊರಲ್ಲೇ ಹೆಚ್ಚು ಕೆಲಸವಿಲ್ಲದ ಕಾರಣ ಜೀವನ ನಿರ್ವಹಣೆ ಮಾಡೋಕೆ ಮಹೇಶ್ಗೆ ಕಷ್ಟವಾಗ್ತಿತ್ತು. ಹೀಗಾಗಿ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಮಹೇಶ್ ಕೆಲಸ ಹುಡುಕಿಕೊಂಡು ಹೋಗಿದ್ದ. ಬೆಂಗಳೂರಲ್ಲಿ ಕೆಲಸ ಮಾಡುತ್ತಿದ್ದ ಮಹೇಶ್ ಸಮಯ ಸಿಕ್ಕಾಗ ಮನೆಗೆ ಬಂದು ಹೋಗ್ತಿದ್ದ. ಮಹೇಶ್ ಬೆಂಗಳೂರಿನಲ್ಲಿದ್ರೆ ಅತ್ತ ವಡ್ನಗದ್ದೆಯಲ್ಲಿ ಸುಚಿತ್ರಾ ಮಕ್ಕಳ ಜೊತೆ ಒಂಟಿಯಾಗಿ ಜೀವನವನ್ನ ನಡೆಸಿಕೊಂಡು ಹೋಗ್ತಿದ್ಲು. ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಹೀಗೆ ಸುಖವಾಗಿದ್ದ ಸುಚಿತ್ರಾ ಮತ್ತು ಮಹೇಶ್ ಜೀವನದಲ್ಲಿ ಈಗ ದೊಡ್ಡ ಬಿರುಗಾಳಿಯೇ ಎದ್ದಿದೆ. ಒಂಟಿಯಾಗಿದ್ದ ಹೆಣ್ಣಿನ ಮೇಲೆ ಬಿದ್ದಿತ್ತು ಕಮಲಾಕರನ ಕಣ್ಣು. ಸುಚಿತ್ರಾಳ ಜೊತೆಗೆ ಕಲಾಕಾರ್ ಬೆಳೆಸಿದ್ದ ಸಂಬಂಧ. ಮಹೇಶ್ ಬೆಂಗಳೂರಿನ ಹೋಟೆಲ್ನಲ್ಲಿ ಕೆಲಸ ಮಾಡೋಕೆ ಹೋಗಿದ್ದ. ಹೀಗಾಗಿ ಸುಚಿತ್ರಾ ವಡ್ನಾ ಗದ್ದೆಯ ಮನೆಯಲ್ಲಿ ಮಕ್ಕಳ ಜೊತೆ ಒಂಟಿಯಾಗಿ ವಾಸವಾಗಿದ್ದ. ಹೀಗೆ ಒಂಟಿಯಾಗಿದ್ದ ಸುಚಿತ್ರಾಗೆ ಕಮಲಾಕರ್ ಭಟ್ ಪರಿಚಯವಾಗಿತ್ತು. ಜ್ಯೋತಿಷಿ ಹೇಳು ನೆಪದಲ್ಲಿ ಆಗಿದ್ದ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು. ಹೀಗಾಗಿ ಆಗಾಗ ಕಮಲಾಕರ್ ಭಟ್ ಸುಚಿತ್ರಾ ಮನೆಗೆ ಬಂದು ಹೋಗ್ತಿದ್ದ. ಇದರ ಬಗ್ಗೆ ಅವರ ಮಕ್ಕಳಿಗೆ ಯಾವುದೇ ಆಕ್ಷೇಪ ಇರಲಿಲ್ಲ. ಆದರೆ ಕೆಲ ದಿನಗಳ ಬಳಿಕ ರಾತ್ರಿ ಸುಚಿತ್ರಾಳ ಮನೆಯಲ್ಲಿಯೇ ಉಳಿದುಕೊಳ್ಳಲು ಶುರು ಮಾಡಿದ್ದ. ಆಗ ಅವರ ಮಕ್ಕಳಿಗೆ ತಾಯಿ ಮೇಲೆ ಅನುಮಾನ ಶುರುವಾಗಿತ್ತು. ಆದರೂ ಅವರು ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲು ಹೋಗಿರಲಿಲ್ಲ. ಐದು ತಿಂಗಳ ಹಿಂದಿನಿಂದ ಭಟ್ಟನ ಮನೆಯಲ್ಲಿ ವಾಸ. ತಾಯಿಯ ವರ್ತನೆಯಿಂದ ಬೇಸತ್ತಿದ್ದಳು ಮಗಳು.
ಸುಚಿತ್ರಾಗೆ ಕಮಲಾಕರ್ ಭಟ್ ಜೊತೆಗೆ ಅಕ್ರಮ ಸಂಬಂಧದ ಬಗ್ಗೆ ಗಂಡ ಮಹೇಶ್ಗೆ ಗೊತ್ತಾಗಿತ್ತು. ಯಾವಾಗ ಕಮಲಾಕರ್ ಭಟ್ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅನ್ನೋದು ಗೊತ್ತಾಯ್ತು. ಗಂಡ ಮಹೇಶ್ ಆಕೆ ಯಾರ ಜೊತೆಗಾದರೂ ಹೋಗ್ಲಿ ಅಂತ ತಲೆ ಕೆಡಿಸಿಕೊಳ್ಳೋಕೆ ಹೋಗಿರಲಿಲ್ಲ. ಇಷ್ಟೆಲ್ಲ ಆದರೂ ವಡ್ನಾಗದ್ದೆಯಲ್ಲಿ ಆಕೆ ವಾಸ ಮಾಡ್ತಿದ್ಲು. ಆದರೆ 5 ತಿಂಗಳ ಹಿಂದೆ ಸುಚಿತ್ರಾ ವಡ್ನಾಗದ್ದೆಯ ಮನೆ ಬಿಟ್ಟು ಮಕ್ಕಳನ್ನ ಕರೆದುಕೊಂಡು ಶಿವಮೊಗ್ಗದಲ್ಲಿರೋ ಕಮಲಾಕರ್ ಭಟ್ ಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ಲು. ಇದಾದ ಬಳಿಕ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಕುಲ್ಲ ಅಂತ ಸಂಸಾರ ಮಾಡೋಕೆ ಶುರು ಮಾಡಿದ್ರು. 15 ವರ್ಷ ಆಯ್ತು ಸರ್. ನನ್ನ ಹೆಂಡತಿ 2 ಹೆಣ್ಮಕ್ಳಿದ್ದಾರೆ. ನನಗೆ ಮದುವೆ ಆಗಿತ್ತು, ಚೆನ್ನಾಗಿ ಸಂಸಾರ ನಡೀತಿತ್ತು. ಬಟ್ಟು ನನ್ನ ಮಕ್ಕಳು ಶಾಲೆಗೆ ಹೋದಾಗ ಇವಳು ಫೇಸ್ಬುಕ್ಕಲ್ಲಿ ಯಾರೋ ಹುಡುಗರನ್ನ ಜೊತೆಯಲ್ಲೆಲ್ಲ ಹಾಕ್ಕೊಂಡು ಮನೆಯಲ್ಲೇ ಕರ್ಸ್ಕೊಂಡು ಏನೇನೋ ಚೆಲ್ಲಾಟ ಆಡ್ತಿದ್ಲು. ಅದು ನನಗೆ ಗೊತ್ತಾಯ್ತು, ಅವಳ ವಿಚಾರ ಗೊತ್ತಾಯಿತು. ನಾನು ಬೆಂಗಳೂರಲ್ಲಿ ಹೋಟ್ಲಾಗ ಕೆಲಸ ಮಾಡೋದು. ನಾನು 2 ತಿಂಗಳ 3 ತಿಂಗಳಿಗೆ ಒಂದು ಸರಿ ಬರ್ತಿದ್ದೆ. ಬಂದವಾಗ ಚೆನ್ನಾಗಿರ್ತಿದ್ಲು. ನಾನು ಹೋದೆ ಅಂದರೆ ಆಟ ಶುರುವಾಗ್ತಿತ್ತು. ಅದಕ್ಕೋಸ್ಕರ ಗೊತ್ತಾಯ್ತು ಅಂದ್ಬಿಟ್ಟು ನಾನೆಲ್ಲ ಜಗಳ ಮಾಡಿದ್ದೆ ಅವಳ ಹತ್ರ. ಜಗಳ ಮಾಡಿ ಟೇಷನ್ಗೆಲ್ಲ ಕಂಪ್ಲೀಟೆಲ್ಲ ಆಗಿತ್ತು. ತಿರ್ಗಾ ವಾಪಸ್ ಆಯಿತು. ತಿರ್ಗಾ ಇವಾಗ ಒಂದು 5 ತಿಂಗಳಾಯಿತು. 5 ತಿಂಗಳಾಯ್ತು ನಾನು ಬಿಟ್ಬಿಟ್ಟು ಶಿವಮೊಗ್ಗದಲ್ಲಿ ಯಾವುದೋ ಸ್ವಾಮಿ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾಳೆ. ಆ ನಾಯಿ ನಾನು ಯಾಕೆ ಕಾಂಟ್ಯಾಕ್ಟ್ ಮಾಡೋದು ಅಂದ್ಬಿಟ್ಟು ನಾನು ಕಾಂಟ್ಯಾಕ್ಟೇ ಮಾಡಿಲ್ಲ ಅವಳಿಗೆ. ತಾಯಿ ವರ್ತನೆಯಿಂದ ಬೇಸತ್ತಿದ್ದ ದೊಡ್ಡ ಮಗಳು ತಂದೆಗೆ ಕರೆ ಮಾಡಿದ ಬಳಿಕ ಪೊಲೀಸರಿಗೆ ದೂರು. ಕಳೆದ 5 ತಿಂಗಳಿನಿಂದ ಕಮಲಾಕರ್ ಭಟ್ ಜೊತೆಗೆ ಸುಚಿತ್ರಾ ಸಂಸಾರ ಆರಂಭಿಸಿದ್ಲು. ಅದೇ ಮನೆಗೆ ತನ್ನ 2 ಮಕ್ಕಳನ್ನ ಕೂಡ ಕರೆದುಕೊಂಡು ಹೋಗಿದ್ಲು. ಅಲ್ಲಿ ಮಕ್ಕಳ ಎದುರೇ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಕುಲ್ಲ ಚಕ್ಕಂದ ಆಡೋಕೆ ಶುರು ಮಾಡಿದ್ರು. ಇದಕ್ಕೆ ಆಕೆಯ ದೊಡ್ಡ ಮಗಳು ಸುಮಶ್ರೀ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ಲು. ಈ ವೇಳೆ ಕಮಲಾಕರ್ ಮತ್ತು ಸುಚಿತ್ರಾ ಸೇರಿಕೊಂಡು ಆಕೆಯನ್ನ ಹೆದರಿಸಿದ್ದಾರೆ. ಜಾಸ್ತಿ ಮಾತನಾಡಿದ್ರೆ ವಿಷ ಹಾಕಿ ಸಾಯಿಸೋದಾಗಿ ಬೆದರಿಸಿದ್ರು. ಯಾವಾಗ ಸಾವಿನ ಬೆದರಿಕೆ ಹಾಕಿದ್ರು ಅಲ್ಲಿಗೆ ಸುಮಶ್ರೀ ಇನ್ನು ಸುಮ್ಮನಿದ್ರೆ ಆಗಲ್ಲ ಅಂತ ತನ್ನ ತಂದೆಗೆ ಕರೆ ಮಾಡಿದ್ಲು. ನೀನು ಬರದೇ ಇದ್ರೆ ಸತ್ತು ಹೋಗ್ತೀನಿ ಅಂತ ತಂದೆಗೆ ಕರೆ ಮಾಡಿ ತಿಳಿಸಿದ್ಲು. ಫೆಬ್ರವರಿ 1ರಂದು ತಂದೆಗೆ ಕರೆ ಮಾಡಿದಾಗ ನೀನು ಸಿದ್ದಾಪುರಕ್ಕೆ ಬಾ ಅಂತ ಹೇಳಿದ್ರು. ತಂದೆ ಹೇಳಿದಂತೆ ಸುಮಶ್ರೀ ಸಿದ್ದಾಪುರಕ್ಕೆ ಬಂದ ಬಳಿಕ ಪೊಲೀಸರಿಗೆ ದೂರು ನೀಡಿದ್ರು. ತಿರ್ಗಾ ಇವಾಗ ಮೊನ್ನೆ 1ನೇ ತಾರೀಕಿಗೆ ನನ್ನ ಮಗಳು ಫೋನ್ ಮಾಡಿದ್ಲು. ದೊಡ್ಡವಳು 16-17 ವರ್ಷ ಆಗಿದೆ. ಅವಳು ಫೋನ್ ಮಾಡಿದ್ಲು. ಪಪ್ಪ ನಮ್ಮ ಮಮ್ಮಿ ಹತ್ರ ಇರಲ್ಲ, ನನಗೆ ಅವಳು ಇದನ್ನ ಮಾಡ್ತಾಳೆ, ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ಬಂದು ಕರ್ಕೊಂಡೋಗು, ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ ನಾನು ಅಂತ ಹೆದರ್ಸ್ತು ನನಗೆ. ನಾನು ನಾಳೆ ಬೆಳಗ್ಗೆ ಬಾ ಮಗ ನೀನು ಅಂದ್ಬಿಟ್ಟು ಬಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಹೌದು, ನಾನು ತಿರ್ಗಾ ಮನೆಗೆ ನಮ್ಮ ಹೊರಗುಪ್ಪ ಕರ್ಕೊಂಡೋದೆ. ಅವಳು ಶಿವಮೊಗ್ಗದಲ್ಲಿ ಇರ್ತಾರೆ ಅವರು. ಕರ್ಕೊಂಡೋಗಿದ್ದೀನಿ. ಕರ್ಕೊಂಡೋಗಿ ಟೇಷನ್ಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಡಿಸಿದ್ದೀನಿ. ಅವಳ ಬಗ್ಗೆ ಏನೇನು ಮಾಡ್ತಾರೆ ಹೇಳು ಅಂದ್ಬಿಟ್ಟೆಲ್ಲ ಹೇಳಿ ಕಂಪ್ಲೇಂಟ್ ಕೊಟ್ಟಾಯಿತು. ಪೊಲೀಸರಿಗೆ ದೂರು ನೀಡಿದ್ದಕ್ಕೆ ಸುಚಿತ್ರಾ ಕಿಡಿಕಿಡಿ. ತಂದೆ ಸಹಚರರ ಜೊತೆ ಬಂದು ಮಾಡಿದ್ಲು ದಾಳಿ. ತನ್ನ ಮಗಳು ತಂದೆಯ ಜೊತೆಗೂಡಿ ಪೊಲೀಸರಿಗೆ ದೂರು ನೀಡಿದ್ದಾಳೆ ಅಂತ ಗೊತ್ತಾದ ಬಳಿಕ ಸುಚಿತ್ರಾ ಕಿಡಿಕಿಡಿಗೊಂಡಿದ್ದಾಳೆ. ತನ್ನ ಮಗಳನ್ನೇ ತನ್ನ ವಿರುದ್ಧ ಅಸ್ತ್ರವಾಗಿ ಬಳಸುತ್ತಿದ್ದ ಗಂಡನಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಲು. ಇದಕ್ಕಾಗಿ ಸೋಮವಾರ ರಾತ್ರಿ ಶಿವಮೊಗ್ಗದಿಂದ ಭಟ್ಟನ ಕಾರಿನಲ್ಲಿ ಗಂಡನ ಮನೆಗೆ ಬಂದಿದ್ಲು. ಈ ವೇಳೆ ಆಕೆಯ ತಂದೆ ಮತ್ತು ಇತರ 4 ಪರಿಚಿತರು ಇದ್ರು. ಬಂದವರೇ ಏಕಾಏಕಿ ಮಹೇಶ್ ಜಟ್ಯಾನಾಯಕ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ವಸಂತ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಸುಚಿತ್ರಾ, ಆಕೆಯ ತಂದೆ ಮತ್ತು ಆಕೆಯ ಸಹಚರರು ಮಹೇಶ್ ಜಟ್ಯಾನಾಯಕ್, ವಸಂತ ಜಟ್ಯಾನಾಯಕ್, ಕುಮಾರ್ ನಾಯಕ್ಗೆ ಚಾಕುವಿನಿಂದ ಇರಿದಿದ್ದಾರೆ. ಚಾಕು ಇರಿತಕ್ಕೆ ಒಳಗಾದ ವಸಂತ ಜಟ್ಯಾನಾಯಕ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಮಹೇಶ್ ಮತ್ತು ಕುಮಾರ್ಗೆ ಗಾಯಗಳಾಗಿದ್ದು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಿರ್ಗಾ ನಿನ್ನೆ ನೈಟ್ 9:30ಗೆ ಶಿವಮೊಗ್ಗದಿಂದ ನಮ್ಮ ಹೆಂಡ್ತಿನೇ ಅವಳು, ಅವ್ರ ಅಪ್ಪ, ಇನ್ನೊಂದು ಜೊತೆಗೆ ಒಂದು 4 ಜನ ಕರ್ಕೊಬಂದು ಚಾಕು ತಗೊಂಡು ನನಗೆ ನಮ್ಮಣ್ಣಗೆ ಚುಚ್ಚಿದ್ದಾರೆ. ನಮ್ಮಣ್ಣ ಸ್ಪಾಟ್ ಆಗಿದ್ದಾನೆ. ನಾನು ಸ್ವಲ್ಪ ಆಗೋಗಂತ ಇದ್ದೀನಿ. ಇನ್ನೊಬ್ಬ ಫ್ರೆಂಡ್ ಒಬ್ಬನಿದ್ದಾನೆ ಕುಮಾರ ಅಂತೇಳಿ, ಅವನಿಗೂ ಚುಚ್ಚಿದ್ದಾರೆ. ಇಷ್ಟು ಘಟನೆ. ಅದರಲ್ಲಿ ನಮ್ಮ ಮನೆಯವ್ರ ಹೆಂಡ್ತಿ ಸುಚಿತ್ರ ಅಂತ ನನ್ನ ಹೆಂಡ್ತಿ, ಅದು ಬಿಟ್ಟರೆ ಅವ್ರ ಅಪ್ಪ, ಆಮೇಲೆ ಇನ್ನು ಅವ್ರ ಜೊತೆ ಇನ್ನು 4 ಜನ ಹುಡುಗರಿದ್ರು. ಅವ್ರು ಯಾರಂತ ಗೊತ್ತಿಲ್ಲ ನಮಗೆ. ಆ ಹುಡುಗರೇ ನಮ್ಗೆ ಚುಚ್ಚಿದ್ರು. ಅದು ಚಾಕುದಿಂದ ಚುಚ್ಚಿದ್ದಾರೆ. ನಮ್ಮಣ್ಣ ಸ್ಪಾಟಲ್ಲೇ ಔಟ್ ಆಗಿದ್ದಾನೆ. ನನಗೆ ಚುಚ್ಚಕ್ಕೆ ಬಂದರು, ನಾನು ಜಾಡ್ಸೋದೆ, ನಂಗೆ ಜಸ್ಟ್ ತಾಗಿದೆ. ಇನ್ನೊಬ್ಬ ಕುಮಾರ ಅಂತ ಇದ್ದಾನೆ, ಅವನಿಗೆ ಸ್ವಲ್ಪ ತಾಗಿದೆ. ಅವನು ಈಗ ಸ್ವಲ್ಪ ಕ್ರಿಟಿಕಲಲ್ಲಿ ಇದ್ದಾನೆ. ಅವನು ಸುಚಿತ್ರಾ ಅವರು ಮತ್ತು ಅವ್ರ ತಂದೆ ಲೋಕನಾಥ್, ಆಮೇಲೆ ಇವರು ಕಮಲಾಕರ್ ಮತ್ತು ಇನ್ನು ಉಳಿದ 4 ಜನ ಬಂದಿರ್ತಾರೆ.
ಅವ್ರು ಬಂದು ಇಲ್ಲಿ ವಾಗ್ವಾದ ಆಗತ್ತೆ. ಇವ್ರು ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಬಂದು ಇಲ್ಲಿ ವಾಗ್ವಾದ ಆಗತ್ತೆ. ಈ ವಾಗ್ವಾದ ಆಗೋ ಸಮಯದಲ್ಲಿ ಅದರಲ್ಲಿ ಇನ್ನು ಉಳಿದ ಇವರಲ್ಲಿ ಒಬ್ಬರು 4 ಜನ ಅನ್ಯ ವ್ಯಕ್ತಿಗಳು ಬಂದು ಇದರಲ್ಲಿ ಅವ್ರ ಜೊತೆ ಬಂದಿರೋರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆಯಲ್ಲಿ ವಸಂತ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಳ್ತಾರೆ. ಆಮೇಲೆ ಇದ್ರ ಜೊತೆಗೆ ಮಹೇಶ್ ಮತ್ತೆ ಕುಮಾರ್ ಅವರು ಕೂಡ ಗಾಯ ಆಗಿರುತ್ತೆ. ಇಮಿಡಿಯೇಟ್ಲಿ ಅವ್ರಿಗೆ ಇಲ್ಲಿಂದ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ದಾಳಿ ಮಾಹಿತಿ ಸಿಗುತ್ತಿದ್ದಂತೆ ಪೊಲೀಸರು ಅಲರ್ಟ್. ದಾಳಿ ಮಾಡಿದ್ದ ಸುಚಿತ್ರಾ, ಕಮಲಾಕರ್ ಭಟ್ ವಶಕ್ಕೆ. ಯಾವಾಗ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಅವರಗುಪ್ಪದಲ್ಲಿ 3 ಚಾಕು ಇರಿಯಲಾಗಿದೆ ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ತಕ್ಷಣವೇ ಪೊಲೀಸರು ಅಲರ್ಟ್ ಆಗಿದ್ರು. ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು 3 ಮೇಲೆ ದಾಳಿ ಮಾಡಿದ್ದ ಸುಚಿತ್ರಾ, ಆಕೆಯ ತಂದೆ ಲೋಕನಾಥ್ ಚೌಡಪ್ಪ, ಕಮಲಾಕರ್ ಭಟ್ ಮತ್ತು 4 ಅಪರಿಚಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಅಲ್ಲದೆ ಮಂಗಳವಾರ ಮಧ್ಯಾಹ್ನದ ವೇಳೆಗೆ ಪೊಲೀಸರು 7 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದು ನ್ಯಾಯಾಲಯದ ಎದುರು ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದ್ರ ಜೊತೆಗೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಕೂಡ ಬಂದು ಅಟೆಂಡ್ ಮಾಡಿ ಆರೋಪಿಗಳಾದ 7 ಜನ ಯಾರು ಇವ್ರು ಕಂಪ್ಲೇಂಟ್ ಅಲ್ಲಿ ನೀಡಿದಂಗೆ ಸುಚಿತ್ರಾ ಅವರು, ಅವ್ರ ತಂದೆ ಲೋಕನಾಥ್ ಚೌಡಪ್ಪ, ಕಮಲಾಕರ್ ಸ್ವಾಮಿ, ಆಮೇಲೆ ಇನ್ನ ಅಪರಿಚಿತರು 4 ಜನ ಇದ್ರು, ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡಿದ್ದೇವೆ. ಆಮೇಲೆ ಇವಾಗ ತನಿಖೆ ನಡೀತಾ ಇದೆ. ಇವರೆಲ್ಲರೂ ಶಿವಮೊಗ್ಗದಿಂದ ಬಂದವರು. ಸೊ ಇವ್ರದ್ದು ವಾಸ ಇಲ್ಲಿ ಸಿದ್ದಾಪುರದಲ್ಲಿ ಶಿವಮೊಗ್ಗದಲ್ಲಿರೋರು. ಇಲ್ಲಿ ಅವರು ಗಂಡ ಹೆಂಡತಿ ಸಮಸ್ಯೆಯಲ್ಲಿ ಅವರು ಆಚೆ ಇರೋರು ಕೂಡ ಬಂದಿದ್ದಾರೆ. ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದು ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಕಥೆಯಾದ್ರೆ, ಹಾಸನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯ ರಂಪಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಮಗ ತನ್ನ ನಟನೆಯ ಮೂಲಕ ಗ್ಲೋಬಲ್ ಲೆವೆಲ್ನಲ್ಲಿ ಮಿಂಚುತ್ತಿದ್ರೆ, ಎತ್ತ ತಾಯಿ ಲೋಕಲ್ ಲೆವೆಲ್ನಲ್ಲಿ ಆತನ ಹೆಸರನ್ನ ಹಾಳು ಮಾಡಲು ಕೆಲಸ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಂದು ಸಣ್ಣ ಸೈಟ್ಗಾಗಿ ಯಶ್ ತಾಯಿ ಪುಷ್ಪಾ ಕಿತ್ತಾಟ ನಡೆಸ್ತಿದ್ದಾರೆ. ಇದೇ ಕಾರಣಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋ ಜೊತೆಗೆ PDO ಮೇಲೆ ಆರೋಪ ಮಾಡಿದ್ದಾರೆ. ಏನಿದು ಯಶ್ ತಾಯಿ ರಂಪಾಟ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್.